ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ಒಂದು ಟ್ರೆಡಿಷನಲ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಅಂದರೆ ಈಗ ಡಯಾಬಿಟಿಸ್ ಇದ್ದವರು ಅಥವಾ ಕೆಲವರಿಗೆ ಉದ್ದಿನ ಬೇಳೆ ತಿಂದರೆ ಆಗೋದಿಲ್ಲ. ಉದ್ದಿನ ಬೇಳೆ ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆದಾಗೆ, ಹೊಟ್ಟೆ ಉಬ್ಬರಿಸಿದಾಗೆ, ಎಸಿಡಿಟಿ ಆದಾಗೆ ಎಲ್ಲ ಆಗುತ್ತಲ್ವ. ಅದಕ್ಕೆ ನಾನು ಉದ್ದಿನ ಬೇಳೆನ ಬಳಸದೆ ಮೆಂತೆನ ಉಪಯೋಗಿಸ್ಕೊಂಡು ದೋಸೆನ ಮಾಡ್ತೇನೆ. ಕ್ರಿಸ್ಪಿಯಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನಾವು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡುವ ಬನ್ನಿ. ಇಲ್ಲಿ ನೋಡಿ, ನಾನೊಂದು 3 ಚಮಚದಷ್ಟು ಮೆಂತೆ ಕಾಳುಗಳನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿ ಒಂದು 8 ಗಂಟೆಗಳಷ್ಟು ಹೊತ್ತು ನೆನೆಸ್ಕೊಳ್ಬೇಕು. ಅದೇ ರೀತಿ 1 ಕಪ್ಪಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ನಿಮಗೆ ಬೇಕಾದರೆ ನೀವು ಅಕ್ಕಿ ಜಾಸ್ತಿ ತಗೊಳ್ಳಿ, ಮೆಂತೆ ಕೂಡ ಜಾಸ್ತಿ ತಗೊಳ್ಳಿ. ಇಲ್ಲಿ ನಾನು 1 ಕಪ್ಪಿಗೆ 3 ಚಮಚ ಮೆಂತೆಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 1 ಕಪ್ಪಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೇನೆ. ಅವಲಕ್ಕಿಯನ್ನು ಈಗ ನೆನೆಸೋದು ಬೇಡ, ಗ್ರೈಂಡ್ ಮಾಡೋದಕ್ಕೊಂದು ಅರ್ಧ ಗಂಟೆ ಮೊದಲೇ ನೆನೆಸಿಕೊಂಡ್ರೆ ಸಾಕು. ಈಗ ಅಕ್ಕಿ ಮತ್ತು ಮೆಂತೆ ನೆಂದಿದೆ. 8 ಗಂಟೆಗಳ ನಂತರ ನೋಡಿ ಮೆಂತೆ ದೊಡ್ಡದಾಗಿದೆ ನೆನೆದು. ಈಗ ಇದನ್ನು ಮೆಂತೆಯನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗೆ ಮೆಂತೆ ನೀರನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ನಿಮಗೆ ಇಷ್ಟ ಇದೆ ಅಂತ ಇದ್ದರೆ ಹಾಕ್ಕೊಳ್ಳಿ. ಇಲ್ಲಿ ಮೆಂತೆದು ಸ್ಮೆಲ್ ಜಾಸ್ತಿ ಬರ್ತದೆ ಮೆಂತೆ ನೀರು ಹಾಕಿದರೆ. ಮೆಂತೆ ನೀರು ಕುಡಿಯೋದ್ರಿಂದ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದನ್ನು ವೇಸ್ಟ್ ಮಾಡಬೇಕು ಅಂತೇನಿಲ್ಲ, ಕುಡಿಬೋದು. ಬಿಸಿನೀರಿಗೆ ಸೇರಿಸಿಕೊಂಡು ಕುಡಿಬೋದು. ಚೆನ್ನಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೆಂತೆ. ಹೇರ್ ಫಾಲಿಗೆ, ಸ್ಕಿನ್ನಿಗೆ ಎಲ್ಲ ತುಂಬಾ ಒಳ್ಳೆಯದು. ಹಾಗೆ ಈ ಮೆಂತೆ ಜೊತೆಗೆ ಅವಲಕ್ಕಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋದು. ಉದ್ದಿನ ಹಿಟ್ಟು ನಾವು ಹೇಗೆ ರೆಡಿ ಮಾಡ್ತೇವೋ ಹಾಗೆ ಅವಲಕ್ಕಿ ಮತ್ತು ಮೆಂತೆ ಹಾಕಿ ನೋಡಿ, ಈಗ ಹಿಟ್ಟು ರೆಡಿ ಆಯಿತು. ಈಗ ನೆಕ್ಸ್ಟು ಇದಕ್ಕೆ ಅಕ್ಕಿ ನಾವು ನೆನೆಸಿಟ್ಕೊಂಡಿದ್ದೇವಲ್ಲ ಅದನ್ನು ಸಪ್ರೇಟಾಗಿ ಈಗ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ಈ ಮೆಂತೆ ಹಿಟ್ಟಿಗೆ ನೀರು ಜಾಸ್ತಿ ಹಿಡಿತದೆ. ಗ್ರೈಂಡ್ ಮಾಡ್ಕೊಳ್ಳುವಾಗ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಗ್ರೈಂಡ್ ಮಾಡಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ರೂ ಕೂಡ ಅದು ಹೀರಿಕೊಳ್ತದೆ. ನೋಡಿ, ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಅಕ್ಕಿಯನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ನಾನು. ಇಲ್ಲಿ ನಾನು ಮೆಂತೆ ನೆನೆಸಿದ ನೀರನ್ನು ಸ್ವಲ್ಪ ಸೇರಿಸ್ಕೊಂಡೆ. ಬೇಕಾದರೆ ಸೇರಿಸ್ಕೊಳ್ಬೋದು. ನಿಮಗೆ ಮೆಂತೆ ಫ್ಲೇವರ್ ಜಾಸ್ತಿ ಬರ್ತದೆ, ಅದು ಬೇಡ, ಸ್ಮೆಲ್ ಬರ್ತದೆ ಅಂತಿದ್ದರೆ ಹಾಕದೇ ಇರ್ಬೋದು. ನೋಡಿ, ನಾನು ಅಕ್ಕಿ ಗ್ರೈಂಡ್ ಮಾಡಿದ ಮೇಲೆ ಅಕ್ಕಿಯನ್ನು ಈ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಮೆಂತೆ ಮತ್ತು ಅವಲಕ್ಕಿಯನ್ನು ಗ್ರೈಂಡ್ ಮಾಡಿದ ಹಿಟ್ಟಿದೆಲ್ಲ ಅದರಲ್ಲಿ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಅದೆರಡು ಹೊಂದ್ಕೊಳ್ಬೇಕು, ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಮರುದಿನ ಬೆಳಿಗ್ಗೆವರೆಗೆ ಮುಚ್ಚಿ ಇಡಬೇಕು. ಬೆಳಿಗ್ಗೆ ನೋಡಿ, ಇದು ಉದ್ದಿನ ಹಿಟ್ಟೆಲ್ಲ ಹುದುಗಿ ಬಂದ ಹಾಗೇನು ಜಾಸ್ತಿ ಹುದುಗಿ ಬರೋದಿಲ್ಲ. ಆದರೂ ನೋಡಿ ತೋರಿಸ್ತೇನೆ ಎಷ್ಟು ಚಂದ ದಪ್ಪಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಹೇಳಿ. ಈ ಹಿಟ್ಟಿಗೆ ನಾನೀಗ 1 ಕಪ್ಪಷ್ಟು ನೀರು ಹಾಕ್ತೇನೆ. ಯಾಕೆಂದರೆ ಮೆಂತೆಗೆ ಹಾಗೆ ನೀರು ಹಾಕಿದಷ್ಟು ಅದು ನೀರು ಹಿಡಿಸ್ತದೆ ಹಿಟ್ಟಿಗೆ. ಹಾಗಂತೇಳಿ ತುಂಬಾ ಜಾಸ್ತಿ ಹಾಕ್ಕೊಳ್ಬೇಡಿ, ನೋಡಿಕೊಂಡು ಹಾಕಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ. ಹಿಟ್ಟಿನ ಹದಕ್ಕೆ ರೆಡಿ ಆದಮೇಲೆ ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಎಲ್ಲವನ್ನು ಕೂಡ ಹಾಕಿದೆ. ಕಲಸಿಕೊಂಡು ನೋಡಿಕೊಂಡು ಹಾಕಿದರೆ ಆಯಿತು. ಈಗ ನಮ್ಮ ಮೆಂತೆ ದೋಸೆಯ ಹಿಟ್ಟು ರೆಡಿ ಆಯಿತು. ಇನ್ನು ದೋಸೆ ಮಾಡ್ಕೊಳ್ಳೋದು. ಇದಕ್ಕೆ ನೀವು ಕಾಯಿ ಚಟ್ನಿ ಮಾಡ್ಕೊಳ್ಬೋದು, ಅಥವಾ ಬೇರೆ ಏನಾದರೂ ಸಾಂಬಾರಿದ್ದರೆ ಅದರಲ್ಲೂ ತಿನ್ಬೋದು, ಅಥವಾ ಮಸಾಲೆ ದೋಸೆಗೆ ಮಾಡಿದಾಗೆ ಬಾಜಿ ಚಟ್ನಿ ಅಂಥದ್ದೆಲ್ಲ ಏನು ಬೇಕಾದರೂ ಕಾಂಬಿನೇಷನ್ ಇದಕ್ಕೆ ಮ್ಯಾಚ್ ಆಗ್ತದೆ. ತುಂಬಾ ಚೆನ್ನಾಗಿ ಬರ್ತದೆ ದೋಸೆ. ತುಂಬ ತೆಳುವಾಗಿ ಮಾಡ್ಕೊಳ್ಬೋದು, ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಥರ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕಣ್ಣಾಗಿ ಎಷ್ಟು ಚಂದ ಬರ್ತದೆ ಅಂಥೇಳಿ. ತುಂಬ ಹೊಟ್ಟೆಗೆ ಹೆವಿ ಅಂತ ಅನ್ನಿಸೋದಿಲ್ಲ, ಲೈಟ್ ಫೀಲ್ ಆಗ್ತದೆ ಇದನ್ನು ತಿನ್ನುವಾಗ. ಇಲ್ಲದ್ರೆ ಉದ್ದಿನಬೇಳೆ ಹಾಕಿ ಮಾಡಿದರೆ ಕೆಲವರಿಗೆ ಆಗೋದಿಲ್ಲ. ಒಂದು ದೋಸೆ ತಿಂದ ಕೂಡಲೇ ಹೊಟ್ಟೆ ತುಂಬ ಹೆವಿ ಅನ್ನಿಸೋದು, ಭಾರ, ಯಪ್ಪ ಇದು ತಿಂದರೆ ಒಂದು ಜಡ ಆಗೋದು ಉದ್ದಿನ ಬೇಳೆ ತಿಂದರೆ. ಅಂಥದ್ದೆಲ್ಲ ಯಾವುದೂ ಆಗೋದಿಲ್ಲ. ಇದು ಲೈಟ್ ಫೀಲ್ ಆಗ್ತದೆ ಈ ಥರ ದೋಸೆ ಮಾಡಿದರೆ. ಶುಗರ್ ಇದ್ದವರು ಕೂಡ ಈ ದೋಸೆಯನ್ನು ತಿನ್ಬೋದು, ಆರೋಗ್ಯಕ್ಕೆ ಒಳ್ಳೆಯದು ಮೆಂತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹಾಗೆಯೇ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದು ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ, ಈಗ ನಮ್ಮ ಕ್ರಿಸ್ಪಿಯಾದ ಮೆಂತೆ ದೋಸೆ ರೆಡಿ ಆಯಿತು. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದು ತುಂಬಾ ಟೇಸ್ಟಿಯಾಗಿರ್ತದೆ.
ನಿಮಗೆ ಮೆಂತ್ಯದು ಫ್ಲೇವರ್ ಜಾಸ್ತಿ ಬಂತು ಹಿಟ್ಟಿಗೆ ಅಂತ ಆದರೆ ಎಲ್ಲಿಯಾದರೂ, ನಾನಂದರೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಹಾಗೆ ಆಗಿತ್ತು. ಆಗ ನಾನು ಸ್ವಲ್ಪ ಹಿಟ್ಟಿಗೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡೆ. ಮೆಂತ್ಯ ಫ್ಲೇವರ್ ಜಾಸ್ತಿ ಬರ್ತದೆ, ಸ್ವಲ್ಪ ಮೆಂತ್ಯ ಆಗುತ್ತೆ ಅಂತ ಇದ್ದರೆ ಆ ಥರ ಮಾಡ್ಕೊಳ್ಬೋದು. ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ಎಲ್ಲಿಯಾದರೂ ನಿಮ್ಮದು ಅಳತೆ ಏನಾದರೂ ರಾಂಗ್ ಆಗಿ ಏನಾದರೂ ಮಿಸ್ಟೇಕ್ ಆದರೆ. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.